ನಾನು ಇವತ್ತು ಅನ್ಲಿಮಿಟೆಡ್ ಊಟ ಸಿಗಂತ ಜಾಗಕ್ಕೆ ಬಂದಿದ್ದೀನಿ. 60 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಕೊಡ್ತಾ ಇದ್ದಾರೆ ಬಸ್. ಚಪಾತಿ ಆಗಲಿ ಮುದ್ದೆ ಆಗಲಿ ಲಿಮಿಟ್ ಇರುತ್ತೆ, ರೈಸ್ ಮಾತ್ರ ಅನ್ಲಿಮಿಟೆಡ್ ಆಗಿರುತ್ತೆ. ನೀವು ಒಂದೊಂದು ಕಡೆ ಇಟ್ಕೊಂಡ್ಬಿಟ್ಟಿದ್ದೀರಾ. ಅದು ಕರೆಕ್ಟಾಗಿ ಇಡಬೇಕು ಸರ್. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಅನ್ಲಿಮಿಟೆಡ್ ಊಟ ಸಿಗೋಂಥ ಜಾಗಕ್ಕೆ ಬಂದಿದ್ದೀನಿ. 60 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಕೊಡ್ತಾ ಇದ್ದಾರೆ ಬಸ್. ಎಷ್ಟೋ ಕಡೆ ನಮಗೆ ಪ್ಲೇಟ್ ಮೀಲೇ ಬರಲ್ಲ, ಟಿಫನ್ ಐಟಮೇ ಸಿಗಲ್ಲ. ಸೊ ಅಂಥದ್ರಲ್ಲಿ ಇಲ್ಲಿ ಅನ್ಲಿಮಿಟೆಡ್ ಊಟ ಕೊಡ್ತಾ ಇದ್ದಾರೆ. ಮುದ್ದೆ, ಚಪಾತಿ, ರೈಸು, ರಸಮ್ಮು, ಸಾಂಬಾರು, ಪಲ್ಯ, ಹಪ್ಪಳ, ಉಪ್ಪಿನಕಾಯಿ ಇಷ್ಟೆಲ್ಲ ಬರುತ್ತೆ. ಬಟ್ ಚಪಾತಿ ಹಾಗೂ ಮುದ್ದೆ ಮಾತ್ರ ನಿಮಗೆ ಲಿಮಿಟ್ಟು. ಇನ್ನು ಮಿಕ್ಕಿದ್ದು ರೈಸ್ ಅನ್ಲಿಮಿಟೆಡ್ ಆಗಿರುತ್ತೆ. ನೀವು ಎಷ್ಟು ಸರಿ ಬೇಕಾದರೂ ರೈಸ್ನ ಹಾಕಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಮತ್ತು ಎಲ್ಲಿ ಯಾವ ಹೋಟೆಲ್ ಅಂದರೆ ಹೊರಗಡೆ ಹೋದರೆ ಸಿಕ್ಕಾಬಟ್ಟೆ ಬಿಸಿಲು ಅಂದ್ಬಿಟ್ಟು ಒಂಚೂರು ಹೊರಗಡೆ ಬಂದಿದೆ. ಹೋಟ್ಲ್ ಒಳಗಡೆ ಇಲ್ಲಿ ಕಾಣಿಸ್ತಿದೆಯಾ, ಅಕ್ಷಯ ಪಾತ್ರೆ ಅಂತ, ಹೋಟೆಲ್ ಅಕ್ಷಯ ಪಾತ್ರೆ ಅಂತ 60 ರೂಪಾಯಿಗೆ ಅನ್ಲಿಮಿಟೆಡಾಗಿ ಕೊಡ್ತಾ ಇದ್ದಾರೆ. ಸಖತ್ತಾಗಿರುತ್ತಂತೆ, ಟ್ರೈ ಮಾಡಿರೋರು ಹೇಳಿದ್ದಾರೆ. ಸೊ ಸಾಂಬಾರು ಅಂದರೆ ಸಾರು ಸೊ ತುಂಬ ಚೆನ್ನಾಗಿರುತ್ತಂತೆ, ರಸಮು ಚೆನ್ನಾಗಿರುತ್ತಂತೆ, ಹೊಟ್ಟೆ ತುಂಬ ಊಟ ಮಾಡ್ಬೋದು ಬಾಸ್. ಕಷ್ಟಪಡ್ತೀವಿ, ಕಷ್ಟಪಡೋಂಥ ಜೀವಿಗಳು, ಆಟೋ ಡ್ರೈವರ್ಸು, ಟ್ಯಾಕ್ಸಿ ಡ್ರೈವರ್ಸು, ಟ್ಯಾಕ್ಸಿ ಡ್ರೈವರ್ಸ್ ಆಗಿರ್ಬೋದು, ಅಂದರೆ ಕ್ಯಾಬ್ ಓಡಿಸೋರು, ಮತ್ತು ಇನ್ನು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರಿಗೆ ಈ ಪ್ಲೇಟ್ ಮಿಲ್ಗಳು ಏನೇನೂ ಸಾಲಲ್ಲ. ಸೊ ಅನ್ಲಿಮಿಟೆಡಾಗಿ ಊಟ ಸಿಕ್ಬಿಟ್ರೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ಹೊಟ್ಟೆ ತುಂಬ ಊಟ ಸಿಕ್ಬಿಡುತ್ತೆ, ತುಂಬ ಚೆನ್ನಾಗಿರೋಂಥ ಊಟ ಸಿಗುತ್ತೆ. ಬೆಳಗ್ಗೆ ಹೊತ್ತು ಟಿಫನ್ನು ಮಾಡ್ತಾರಂತೆ. ಸೊ ಟಿಫನ್ನು ಕೂಡ ಮಿನಿಮಲ್ ಪ್ರೈಸ್ ಅಂದರೆ 35 ರೂಪಾಯಿಗೆ ನಿಮಗೆ ರೈಸ್ ಬಾತು, ಇಡ್ಲಿ ಕೂಡ 15 ರೂಪಾಯಿ ಅಂತಲೂ ಏನೋ ಹೇಳಿದ್ರು. 15 ರೂಪಾಯಿಗೆ ಇಡ್ಲಿ, ತಟ್ಟೆ ಇಡ್ಲಿ, ದೊಡ್ಡ ಇಡ್ಲಿನ ಸಿಗುತ್ತೆ ಅಂತ ಹೇಳ್ತಿದ್ರು. ಸೊ ಬೆಸ್ಟ್ ಪ್ರೈಸಲ್ಲಿ ಒಂದು ಒಳ್ಳೆ ಊಟ ಸಿಗ್ತಾ ಇದೆ. ಎಲ್ಲಿ ಅಂದರೆ ಅಡ್ರೆಸ್ ಬಂದು ನಿಮಗೆ ಯಾವುದಪ್ಪ ಅದು ಮತ್ತೆ ಹೋದೆ, ಅಂದ್ರಳ್ಳಿ ಮೇನ್ ರೋಡ. ಅಂದ್ರಳ್ಳಿ ಮೇನ್ ರೋಡು ಡಿ ಗ್ರೂಪ್ ಆರ್ಚ್ ಬರುತ್ತೆ. ಅದ್ರ ಆಪೋಸಿಟಲ್ಲಿ ಒಂದು ರೋಡ್ ಬರುತ್ತೆ. ಅದ್ರ ಆಪೋಸಿಟಲ್ಲಿ ಸ್ಟ್ರೈಟ್ ಬಂದರೆ ನಿಮಗೆ ಅಕ್ಷಯ ಪಾತ್ರೆ ಅಂತ ಒಂದು ಹೋಟೆಲ್ ಇದೆ. ಅದ್ಭುತವಾಗಿರೋಂಥ ಒಂದು ಒಳ್ಳೆ ಊಟ ಸಿಗುತ್ತೆ. ಈ ಕಡೆ ಬಂದಾಗ ಟ್ರೈ ಮಾಡ್ಬೋದು. ಜೊತೆಗೆ ನಾನು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇಲ್ಲಿದ್ದು ಲೊಕೇಶನ್ನು ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಹೋಟ್ಲಿಗೆ ಬರ್ಬೋದು. ನಾವು ಊಟ ಮಾಡೋಣ, ಟ್ರೈ ಮಾಡೋಣ, ಹೇಗಿತ್ತು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ಒಳ್ಳೆ ಊಟ ಮಾಡೋಣ ಬನ್ನಿ. ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸರ್ ಪ್ರಶಾಂತ್ ಹೊನ್ನಾವರ ಅಂತ ಹೇಳಿ. ಪ್ರಶಾಂತ್ ಹೊನ್ನಾವರ ಅವರು. ಸರ್ ಹೋಟೆಲ್ ಹೆಸರು ಏನಿದೆ ಮತ್ತು ಏನೇನೆಲ್ಲ ಸಿಗುತ್ತೆ? ಸರ್ ನಮ್ಮದು ಹೋಟೆಲ್ ನೇಮ್ ಬಂದು ಅಕ್ಷಯ ಪಾತ್ರ ಅಂತೇಳಿ. ಸೊ ನಮ್ಮಲ್ಲಿ ಏನಂತೇಳಿ 60 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಕೊಡ್ತಾ ಇದ್ವಿ ನಾವು. ಸೊ ಅದರಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಅನ್ನ, ಸಾಂಬಾರು, ರಸಮ್ಮು, ಚಪಾತಿ ಅಥವಾ ಮುದ್ದೆ ಎರಡರಲ್ಲಿ ಒಂದು ಲಿಮಿಟೆಡ್ ಇರುತ್ತೆ ಅದು. ಸೊ ಅನ್ನ ಸಾಂಬಾರು ಬಂದು ಅನ್ಲಿಮಿಟೆಡ್ ಇರುತ್ತೆ. ಸೊ 2 ರೀತಿ ಪಲ್ಯ ಇರುತ್ತೆ. ಸೊ ಹಪ್ಪಳ ಇರುತ್ತೆ. ಸೊ ಟೋಟಲ್ ಬಂದು ನಮ್ಮದು 60 ರೂಪೀಸ್ ಅಷ್ಟೇ ನಮ್ಮ ಚಾರ್ಜ್ ಇರೋದು. ಸೊ ಇಲ್ಲಿ ಬಂದವರು ಹೊಟ್ಟೆ ತುಂಬ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಹೋಗ್ಬೇಕನ್ನೋ ನನ್ನ ಉದ್ದೇಶ ಇರೋದು. ಓಕೆ. ಸೊ 60 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಹಾಂ ಸರ್. ಹಾಂ ಸರ್. ಓಕೆ, ಸೂಪರ್ ಸರ್. ಮತ್ತೆ ಬರೀ ಮಧ್ಯಾಹ್ನದ ಊಟ ಮಾತ್ರನಾ ಅಥವಾ ಬೆಳಿಗ್ಗೆ ಟಿಫನ್ ಆ ಥರ ಸಿಗುತ್ತಾ? ಹಾಂ ಸರ್, ಬೆಳಗ್ಗೆ ಟಿಫನ್ ಕೂಡ ಇದೆ. ಟಿಫನ್ ಕೂಡ ಮಿನಿಮಮ್ ರೇಟ್ ಇಟ್ಟಿರೋದು ನಾವು. ರೈಸ್ ಬಾತ್ ಬಂದು 35 ರೂಪೀಸ್ ನಾವು ಇಟ್ಕೊಂಡಿರೋದು. ಓಕೆ. ಸೊ ಚೌಚೌ ಬಾತ್ ಆಗಲಿ, ಇಡ್ಲಿ ಬಂದು ಬರೀ 15 ರೂಪಾಯಿ ಇಡ್ಲಿ ನಮ್ಮದು, ತಟ್ಟೆ ಇಡ್ಲಿ. ಓಕೆ. ಸೊ ನಿಮಗೆ ಚಟ್ನಿ ಮತ್ತು ಸಾಂಬಾರು ಇರುತ್ತೆ. ಸೊ ಅದರಲ್ಲಿ ಇನ್ನೊಂದು ಟೊಮೆಟೊ ಚಟ್ನಿ ಇರುತ್ತೆ. ತುಂಬ ಚೆನ್ನಾಗಿದೆ, ಅಂದರೆ ಫೀಡ್ಬ್ಯಾಕ್ ಚೆನ್ನಾಗಿದೆ. ಸೊ ನಮ್ಮ ಕಸ್ಟಮರ್ದು ಸಿಗುತ್ತೆ. ಮತ್ತೆ ಅನ್ಲಿಮಿಟೆಡ್ ಕೊಡಬೇಕು ಅನ್ನೋ ಪ್ಲಾನ್ ಹೇಗೆ ಸರ್ ಶುರು ಮಾಡಿದ್ದು? ಸರ್ ಏನಂತ ಹೇಳಿದ್ರೆ ಸರ್, ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ ಜನಕ್ಕೆ ಅಟ್ಲೀಸ್ಟ್ ಒಂದು ರೇಂಜಲ್ಲೇ, ಯಾಕಂದ್ರೆ ನಾವು ತುಂಬ ಗೊತ್ತು ಒಂದು ಅನ್ನದ ಬೆಲೆ ಏನಂತ ನಮಗೂ ಗೊತ್ತು. ಸೊ ಆ ಥರ ಇರೋದ್ರಿಂದ ಏನಾಗುತ್ತೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಇಲ್ಲಿ ಬಂದ್ಕೊಂಡು ಅವನು ಹೊಟ್ಟೆ ತುಂಬ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕನ್ನೋದು ನನ್ನ ಉದ್ದೇಶ ಅಷ್ಟೇ ಇರೋದು. ಯಾಕೆ ನಿಮ್ಗೆ ಗೊತ್ತು, ಈಗ ಒಳ್ಳೆ ಚೆನ್ನಾಗಿರೋ ಹೋಟ್ಲ್ಗಳಿಗೆಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಅಂತ ಹೇಳಿದ್ರೆ ಒಂದು 100 to 120 ಆ ಥರ ಇದೆ ಊಟ. ಸೊ ನಿಮ್ಗೆ ಫುಲ್ ಮೀಲ್ಸ್ ಬೇಕು ಅಂತ ಹೇಳಿದ್ರೆ ಅಲ್ವಾ ಸರ್? ಬರೀ ಪ್ಲೇಟ್ ಮೇಲೆ 60 ರೂಪಾಯಿ ಹೇಳ್ತಾರೆ ಸರ್. ಹಾಂ ಹೌದು, ಫುಲ್ ಮೀಲ್ಸ್ ಅದೇ ಸರ್. ಸೊ ಅದೊಂದು ಉದ್ದೇಶ, ಯಾಕಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಇಲ್ಲಿ ಬಂದಾಗ. ಸೊ ಒಂದು ಕಡೆ ಬಂದಿದ್ವಿ ನಾವು, ಊಟ ಮಾಡಿದ್ವಿ.
ಸೊ ಟೇಸ್ಟ್ ಕೂಡ ಚೆನ್ನಾಗಿದೆ ಅನ್ನೋದು ನಮ್ದು ಫೀಡ್ಬ್ಯಾಕ್ ಚೆನ್ನಾಗಿದೆ. ಸೊ ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಸೂಪರ್ ಸರ್. ಮತ್ತಿನ್ನ 60 ರೂಪಾಯಿ ಅಂದಿದ ತಕ್ಷಣ ಎಲ್ಲರೂ ಹೆಂಗ್ ಯೋಚನೆ ಮಾಡ್ತಾರೆ ಅಂದ್ರೆ ಸೋಡಾ ಹಾಕ್ಬಿಟ್ಟಿರ್ತಾರೆ, ಮತ್ತಿನ್ನ ಏನೋ ಒಂದು ಹಾಕ್ಬೇಕು ಅಂತ ಕೊಡ್ತಾರೆ, ಆ ಥರ ಇರುತ್ತೆ ಸರ್. ಹೆಂಗ್ ಮಾಡ್ತಿದ್ದೀರಾ? ಇಲ್ಲ ಸರ್, ನಾವು ಯಾವುದೇ ಕಾರಣಕ್ಕೆ ಇಲ್ಲಿ ಸೋಡಾ ಯೂಸ್ ಮಾಡಲ್ಲ. ಯಾಕಂದ್ರೆ ನಮ್ಮ ಮನೇಲಿ ಊಟ ಮಾಡೋದು ನಾವು ಅದನ್ನೇ ಊಟ ಮಾಡೋದು. ಯಾಕಂದ್ರೆ ನನ್ನ ಫ್ಯಾಮಿಲಿ, ನನ್ನ ಮಿಸ್ಸಸ್ ಕೂಡ ಇಲ್ಲಿ ಇರ್ತಾರೆ. ಸೊ ಯಾಕಂದ್ರೆ ಇಲ್ಲೆಲ್ಲ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋದಲ್ಲ ಅವರೇ. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಯಾರೇ ಇರಲಿ, ಸೊ ಸೋಡಾ ಅಂತ ಯಾವುದೇ ಕಾರಣಕ್ಕೆ ನಾವು ಯೂಸ್ ಮಾಡಲ್ಲ ಇಲ್ಲಿ. ಸೊ ಡೈರೆಕ್ಟಾಗಿ ಬಂದ್ಕೊಂಡು, ಯಾಕಂದ್ರೆ ಎಲ್ಲ ಕಡೆ ಕ್ಯಾಮ್ರಾ ಬೇರೆ ಇಟ್ಟಿದ್ದೀನಿ, ನಾವು ಇಲ್ಲದೇ ಇರುವಾಗ ಸಹಿತ ನಮ್ಮ ಕುಕ್ಗಳು ಸಹಿತ ನಮ್ಮದು ಸೋಡಾ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಸೋಡಾ ಕೆಲವೊಂದಕ್ಕೆ ಅವಶ್ಯಕತೆ ಇರುತ್ತೆ. ಈಗ ಇಡ್ಲಿಗೆ ಸೋಡಾ ಹಾಕ್ಲೇಬೇಕು. ಸೊ ಅಂಥದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದೀವಿ. ಸುಮ್ಮನೆ ರೈಸ್ ಇಲ್ಲ ಇಲ್ಲ ಸೊ ಆ ಥರ ಇಲ್ಲ. ಯಾಕಂದ್ರೆ ಆ ಥರ ಇದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಜನ ಏನು ಯಾರು ಇವರಲ್ಲ ಇವಾಗ. ಸೊ ತಿಂದಿದ್ ಕೂಡ ಯಾವ್ದಕ್ಕೆ ಸೋಡಾ ಇದೆ, ಯಾವ್ದಕ್ಕೆ ಏನಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ನಾವೇನು ಹೈಡ್ ಮಾಡೋ ಥರ ಇಲ್ಲ ಈಗ ಜನರ ಮುಂದೆ. ಸತ್ಯ ಸತ್ಯ. ಸೂಪರ್ ಸರ್. ಮತ್ತೆ ಟೈಮಿಂಗ್ಸ್ ಏನಿದೆ ಸರ್ ಹೋಟೆಲ್? ಸೊ ಟೈಮಿಂಗ್ಸ್ ಬಂದು ನಮ್ದು 12:30 ಲಂಚ್ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ ನಮ್ದು. ಸೊ ಮಾರ್ನಿಂಗ್ ಟಿಫನ್ ಬಂದು ನಮ್ದು 7 o'clock ಇಂದ ಸ್ಟಾರ್ಟ್ ಆಗಿಬಿಡುತ್ತೆ ಟಿಫನ್ ಬಂದು. ಓಕೆ. ಟಿಫನ್ ಎಷ್ಟು ಗಂಟೆವರೆಗೂ ಸಿಗುತ್ತೆ? ಸೊ ಒಂದು 11:30 ತನಕ ಸಿಗುತ್ತೆ ಸರ್. ಓಕೆ. ಇನ್ನು ಊಟ ಎಷ್ಟು ಗಂಟೆವರೆಗೂ ಸಿಗುತ್ತೆ? ಊಟ ಬಂದು ನಮಗೆ 4 o'clock ತನಕ ಊಟ ಸಿಗುತ್ತೆ. 4 ಗಂಟೆವರೆಗೂ. 4 ಗಂಟೆ. ಮತ್ತೆ ಏನೋ ರಜಾ ಏನೋ ಮಾಡ್ತಿದ್ದೀರಾ? ರಜಾ ಅಂದ್ರೆ ಸಂಡೇ ಬಂದು ಲಂಚ್ ಇರಲ್ಲ ನಮ್ದು. ಸಂಡೇ ಟಿಫನ್ ಮಾತ್ರ ಇರುತ್ತೆ, ಹಾಫ್ ಡೇ ಇರುತ್ತೆ, ಒಂದು 12 o'clock ತನಕ ಇರುತ್ತೆ ಸಂಡೇ. ಓಕೆ. ಸೊ ಆಫ್ಟರ್ ಇದಾದ್ಮೇಲೆ ನಮ್ದೆಲ್ಲ ವಾಷಿಂಗ್ ಕ್ಲೀನಿಂಗ್ ಎಲ್ಲ ಮಾಡಿ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಓಕೆ. ಸೂಪರ್ ಸರ್. ಮತ್ತಿನ ಹೋಟೆಲ್ಗೆ ಬರಬೇಕು ಅಂದರೆ, ಹೋಟೆಲ್ ಅಕ್ಷಯ ಪಾತ್ರೆಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಸರ್ ನಮ್ದು ಬಂದು ಈಗ ಸುಂಕದಕಟ್ಟೆಯಿಂದ ಬಂದು ನೀವು ಏರೋಳಿ ಕ್ರಾಸಿಂದ ಡೈರೆಕ್ಟಾಗಿ ಸ್ಟ್ರೇಟಾಗಿ ಬಂದರೆ ನಿಮ್ಗೆ ನಾಗರೋಳಿ ಸರ್ಕಲ್ ಸಿಗುತ್ತೆ. ನಾಗರೋಳಿ ಸರ್ಕಲಿಂದ ಇನ್ನೂ ಒಂಚೂರು ಸ್ಟ್ರೇಟಾಗಿ ಒಂದು ಫಸ್ಟ್ ಲೆಫ್ಟಲ್ಲೇ ನೀವು ಒಂದೇ ರೋಡಲ್ಲಿ ಬಂದರೆ ಸಾಕು, ನಮ್ಮದು ರೈಟ್ ಸೈಡಲ್ಲಿ ಸಿಗುತ್ತೆ. ಇಲ್ಲಾಂದ್ರೆ ಈ ಕಡೆಯಿಂದ ಅಂದ್ರಳ್ಳಿ ಮೇನ್ ರೋಡ್ ಕಡೆಯಿಂದ ಬಂದರೆ ನಿಮ್ಮದು ಉಡುಪಿ ಗಾರ್ಡನ್ ಏನು ಹೋಟ್ಲಿದೆ ಅದ್ರ ಅಪೋಸಿಟಲ್ಲೇ ಒಂದು ರೋಡ್ ಇದೆ. ಸೊ ಅದು ಒಂದೇ ರೋಡ್ ಸ್ಟ್ರೇಟಾಗಿ ಬಂದರೆ ನಮ್ಮದು ಬಂದು ಲೆಫ್ಟಲ್ಲಿ ಬರುತ್ತೆ ನಮ್ಮದು. ಸೊ ನಮ್ಮದೆಲ್ಲ ಸ್ವಲ್ಪ ಇಂಡಸ್ಟ್ರಿ ಏರಿಯಾಗೂ ಹತ್ರ ಇದೆ ಇದು. ಸೊ ಇವಾಗ ಒಂದು ಈ ಪೀಣ್ಯ ಇಂಡಸ್ಟ್ರಿ ಅಥವಾ ದೊಡ್ಡಣ್ಣ ಇಂಡಸ್ಟ್ರಿ ಏರಿಯಾ, ಸೊ ಅವೆಲ್ಲ ಹತ್ರ ಆಗಿರೋದು. ಸೊ ನಮ್ಮದು ಈ ಕಡೆ ಬ್ಯಾಕ್ ಸೈಡ್ ಬಂದು ಸಹನಾ ಸ್ಕೂಲ್ ಇದೆ. ಸೊ ಈ ಕಡೆ ಬಂದು ಮ್ಯಾಕ್ಸ್ ಟೆಕ್ನಿಕೋ ಅಂತ ಒಂದು ಸ್ಕೂಲ್ ಇದೆ. ಸೊ ಸ್ಕೂಲ್ ನಿಯರೇ ಇರೋದು ನಮ್ಮದು. ಸೊ ನಮ್ಮದು ನಿಯರ್ ಬಂದು ಒಂದು ಅಮ್ಮಸ್ ಬೇಕ್ರಿ ಇದೆ ಪಕ್ಕದಲ್ಲಿ. ಸೂಪರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಅನ್ಲಿಮಿಟೆಡ್ ಅಲ್ಲ? ಬಜ್ಜಿ ಎಕ್ಸ್ಟ್ರಾ? ಬಜ್ಜಿ ಎಕ್ಸ್ಟ್ರಾ. ಒಂದು ಬಜ್ಜಿ ಕೊಟ್ಬಿಡಿ ಸರ್. ಮಜ್ಜಿಗೆ ಇರುತ್ತೆ ಇದ್ರ ಜೊತೆಗೆ ಮಜ್ಜಿಗೆ ರಸಮ್ ಎಲ್ಲ ಈ ಕಡೆ ಇಟ್ಬಿಟ್ಟಿರ್ತೀರಲ್ಲ? ಓಕೆ. ಥ್ಯಾಂಕ್ ಯು. ಗುರುವೆ, 60 ರೂಪಾಯಿಗೆ ಅನ್ಲಿಮಿಟೆಡ್ ಊಟ. ಅಂದರೆ ಅನ್ಲಿಮಿಟೆಡ್ ಊಟ ಅಂದರೆ ಅನ್ಲಿಮಿಟೆಡ್ ರೈಸು, ನೀವು ಎಷ್ಟು ಸರಿ ಬೇಕಾದ್ರೆ ಹಾಕ್ಸ್ಕೊಂಡು ಊಟ ಮಾಡ್ಬೋದು. ಕಾನ್ಸೆಪ್ಟ್ ಚೆನ್ನಾಗಿದೆ. ಹೊಟ್ಟೆ ತುಂಬ ಊಟ ಮಾಡಬೇಕು ಅಂದರೆ ಈ ಜಾಗಕ್ಕೆ ಆರಾಮ್ಸೆ ಬರ್ಬೋದು. ಚಪಾತಿ ಊಟ, ಮುದ್ದೆ ಊಟ ಎರಡು ಸಿಗುತ್ತೆ. ನೀವು ಯಾವುದನ್ನು ಬೇಕಾದ್ರೂ ತೊಗೋಬೋದು. ಚಪಾತಿ ಆಗಲಿ ಮುದ್ದೆ ಆಗಲಿ ಲಿಮಿಟ್ ಇರುತ್ತೆ, ರೈಸ್ ಮಾತ್ರ ಅನ್ಲಿಮಿಟೆಡಾಗಿರುತ್ತೆ. ಒಂದು ಕಡೆಯಿಂದ ಹೋಗ್ಬಿಡೋಣ. ಬಜ್ಜಿ ಅಡಿಷ್ನಲ್ಲು ಬಜ್ಜಿ ತೊಗೊಂಡಿದ್ದೀನಿ. ಬಜ್ಜಿ ಮಾತ್ರ ಅಡಿಷ್ನಲ್ ಆಗಿ ನೀವು ಪೇ ಮಾಡಿ ತೊಗೋಬೇಕಾಗತ್ತೆ. ಚಪಾತಿ ಇದೆ, ಚಪಾತಿಗೆ ಸಾಗು ಕಾಂಬಿನೇಷನ್ ಆಗಿದೆ. ಪಲ್ಯ ಎಲೆಕೋಸು ಮತ್ತು ಕಾಬೂಲ್ ಚೆನ್ನ ಬಳಸಿ ಪಲ್ಯ ಮಾಡಿದ್ದಾರೆ. ಮತ್ತು ಸಾರು ಬಂದು ಇವತ್ತು ಸಾಂಬಾರು ಸೌತೆ ಬಳಸಿ ಸಾರು ಮಾಡಿದ್ದಾರೆ. ರೈಸ್ ಅನ್ಲಿಮಿಟೆಡ್ ಅಲ್ವಾ, ನೀವು ಇದಕ್ಕೆ ಅಂತ ಅಲ್ಲ, ನೀವು ಎಷ್ಟು ಸತಿ ಬೇಕಾದ್ರೆ ರೈಸ್ ಹಾಕ್ಸ್ಕೊಂಡು ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ನನ್ನ ಬ್ಯಾಕ್ ಸೈಡು. ಸೊ ನಿಮಗೆ ರಸಮ್ಮು ಇರುತ್ತೆ, ಮಜ್ಜಿಗೆನೂ ಇರುತ್ತೆ, ನೀವೇ ಹಾಕ್ಕೊಬೋದು. ಹೊರಗಡೆ ಇಟ್ಬಿಟ್ಟಿರ್ತಾರೆ. ಸೊ ಅದನ್ನು ನೀವೇ ಹಾಕ್ಕೊಂಡು ರೈಸ್ ಮಾತ್ರ ಹಾಕ್ಸ್ಕೊಂಡು ಊಟ ಮಾಡ್ಬೋದು. ಟ್ರೈ ಮಾಡ್ತಾ ಹೋಗ್ಬಿಡೋಣ. ಫಸ್ಟು ಬಜ್ಜಿ. ಆಟ ಗರ್ಗರಿಯಾಗಿರುತ್ತಾ, ಕರುಮ್ ಅನ್ನತ್ತಾ. ಮೆಣಸಿನ್ಕಾಯಿ ಇಷ್ಟ, ಬಜ್ಜಿ ಮೆಣಸಿನ್ಕಾಯಿ ಬಳಸಿರ್ತಾರೆ, ಖಾರದ ಮೆಣಸಿನ್ಕಾಯಿ ಏನು ಬಳಸಿರಲ್ಲ. ಸೊ ಏನು ಖಾರ ನಿಮಗೇನು ಸಿಗೋದೇ ಇಲ್ಲ. ಇನ್ನು ಚಪಾತಿ ಅಂದರೂ ಈ ಸೈಜಿನ ಚಪಾತಿ ಸಿಗುತ್ತೆ. ಚಪಾತಿಗೆ ಸಾಗು ತರಕಾರಿ ಜಾಸ್ತಿ ಬಳಸಿದ್ದಾರೆ ಬಸ್. ಹುಳಿಕಾಯಿ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಮತ್ತು ಆಲೂಗಡ್ಡೆ ಮತ್ತು ಹೂಕೋಸು ಅದನ್ನು ಕೂಡ ಬಳಸಿದ್ದಾರೆ. ಚಪಾತಿ ಹಾಗೂ ಸಾಗು ತೊಗೊಂಬಿಡೋಣ. ಚೆನ್ನಾಗಲ್ಲ ಸಾಗು ಹೊತ್ತಿಗೆ ಚಪಾತಿ, ಒಳ್ಳೆ ಕಾಂಬಿನೇಷನ್ನು, ಸೂಪರ್. ಚಪಾತಿ ಆಯಿತು, ಚಪಾತಿಗೆ ಸಾಗು ಒಳ್ಳೆ ಕಾಂಬಿನೇಷನು. ಇನ್ನು
ಎಲೆಕೋಸಿನ ಪಲ್ಯ ಇದೆ, ಕಾಬೂಲ್ ಕಡಲೆಕಾಳು ಬಳಸಿದ್ದಾರೆ, ಕಾಯಿ ತುರಿ ಕೂಡ ಜಾಸ್ತಿನ ಬಳಸ್ತಾರೆ ಬಾಸ್. ಚೆನ್ನಾಗಿದೆ. ಡೈಲಿ ತರಾವರಿ ಪಲ್ಯ ಮಾಡ್ತಾನೆ ಇರ್ತಾರಂತೆ, ಚೇಂಜ್ ಓವರ್ ಇದ್ದೇ ಇರುತ್ತೆ. ಚೆನ್ನಾಗಿ ಬೇಯಿಸಿದ್ದಾರೆ, ಕಾಳಾಗಲಿ ಎಲೆಕೋಸಾಗಲಿ ಚೆನ್ನಾಗಿ ಬಂದಿದೆ, ಅದು ಪ್ಲಸ್ ಪಾಯಿಂಟು. ಸೂಪರ್. ಹಪ್ಪಳನೂ ಕೊಟ್ಟಿರ್ತಾರೆ. ಬೇಳೆ ಸಾರು ಇವತ್ತು ಯಾವುದಪ್ಪ, ಮಂಗಳೂರು ಸೌತೆ, ಸಾಂಬಾರು ಸೌತೆ ಅಂತ ಕರಿತೀವಲ್ಲ, ಅದನ್ನು ಬಳಸಿ ಸಾರು ಮಾಡಿದ್ದಾರೆ, ಬೇಳೆ ಸಾರು. ರೈಸ್ ಕ್ವಾಲಿಟಿನೂ ಚೆನ್ನಾಗಿದೆ, ತೀರಾ ಕಳಪೆ ಆ ಥರ ಈ ಥರ ಏನಿಲ್ಲ. ರೈಸ್ ಕ್ವಾಲಿಟಿನೂ ಮಸ್ತಿದೆ. ಬೇಳೆನೂ ಜಾಸ್ತಿ ಹಾಕಿ ಗಟ್ಟಿ ಸಾರು ಮಾಡಿದ್ದಾರೆ. ತಗೊಳ್ಳೋದಾ? ಅಲ್ಲ, ಅಂತ ಖರ ಬರಲ್ಲ, ಹುಳಿ ಜಾಸ್ತಿ ಬರ್ತದೆ. ಹುಣಸೆಹಣ್ಣನ್ನು ಸ್ವಲ್ಪ ಜಾಸ್ತಿ ಮುಂದೆ ಕೊಟ್ಟು ಮಾಡಿದ್ದಾರೆ, ಚೆನ್ನಾಗಿದೆ. ಮನೇಲಿ ಮಾಡ್ತೀವಲ್ಲ, ಸೇಮ್ ಟು ಸೇಮ್ ಹಂಗೆ ಬರುತ್ತೆ ಬಸ್. ಈ ಹೋಟ್ಲು ಸಾಂಬಾರು ಥರ ಸಿಗಲ್ಲ. ಧನಿಯಾ ಜಾಸ್ತಿ ಹಾಕಿ ಮಾಡ್ತಾರೆ ಗೊತ್ತಾ, ಹೋಟ್ಲು ಸಾಂಬಾರು ಕೆಂಪಗಿರುತ್ತೆ, ಆ ರೀತಿ ಬರಲ್ಲ. ಪಕ್ಕ ಮನೇಲಿ ಮಾಡ್ತೀವಲ್ಲ ಅದೇ ಥರ ಸಾರ ಸಿಗೋದು. ಸೊ ಚೆನ್ನಾಗಿದೆ. ಟೊಮೊಟೊ ಹಣ್ಣು, ಹುಣಸೆಹಣ್ಣು ಎಲ್ಲ ಹಾಕಿ ಸ್ವಲ್ಪ ಹುಳಿ ಕೊಟ್ಟು ಮಾಡಿದ್ದಾರೆ. ಸೂಪರ್. ಅನ್ಲಿಮಿಟೆಡ್ ರೈಸ್ ಇದೆ, ಇದಕ್ಕೆ ರಸಮ್ಮು ಸಿಗುತ್ತೆ, ಮಜ್ಜಿಗೆ ಇದೆ, ನೀವೇ ಹಾಕ್ಕೊಬೋದು. ಅವಾಗಲೇ ಹೇಳಿದ್ದೀನಿ. ಸೂಪರ್. 60 ರೂಪಾಯಿಗೆ ಒಂದು ಒಳ್ಳೆ ಊಟ ಸಿಗುತ್ತೆ ಬಾಸ್. ಹೊಟ್ಟೆ ತುಂಬ ಊಟ ಮಾಡ್ಬೋದು, ಚೆನ್ನಾಗಿದೆ. ಈ ಕಡೆ ಬಂದಾಗ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ. ಸೂಪರ್ ಬಾಸ್, ಚೆನ್ನಾಗಿದೆ. ಒಂದೊಳ್ಳೆ ಗಟ್ಟಿ ಸಾರು ಜೊತೆ ಒಂದೊಳ್ಳೆ ಊಟ.